ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಸೂಕ್ತಿರತ್ನಾಕರೇ ರಮ್ಯೆ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸ ಪ್ರೀಯಂತಾಂ ಗುರವೋ ಮಮ. ವಾಲ್ಮೀಕೇರ್ಗೌಪುನೀಯಾನ್ನೋ ಮಹೀಧರ ಪದಾಶ್ರಯಾ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ. ಸವಾನರ ಮಹಾರಾಜಶ್ಚಯಾನ ಪರಿಪೀಡಿತಃ ಶರಪೀಡಿತಃ ಪ್ರತ್ಯುಕ್ತೋ ಹೇತುಮದ್ವಾಕ್ಯೈಃ ನೋತ್ತರಂ ಪ್ರತ್ಯಪದ್ಯತಾ. ರಾಮ ಅತ್ಯಂತ ಸಂಕ್ಷಿಪ್ತವಾಗಿ ಮರ್ಮಭೇದಕವಾಗಿ ಹೇಳಿದ. ಅದು ಅವನು ತಿಳ್ಕೊಂಡ. ಯಾಕೆಂದರೆ ವಾಲಿ ಸಿಟ್ಟಿನಿಂದ ಆಕ್ಷೇಪಗಳನ್ನು ಮಾಡಿದ್ದು. ಆ ಕಾರಣದಿಂದ ನೋವಿನಿಂದ ಆಕ್ಷೇಪ ಮಾಡಿದ್ದು. ಆ ಕಾರಣದಿಂದ ಆಕ್ಷೇಪಗಳು ಏನೇನೋ ಇತ್ತು. ರಾಮ ಸಮಾಧಾನದಿಂದ ಅದಕ್ಕೆ ಉತ್ತರ ಕೊಟ್ಟ. ನೋತ್ತರಂ ಪ್ರತ್ಯಪದ್ಯತಾ. ಫೋನ್ ತಗೊಂಡು ಚಾರ್ಜಿಗೆ ಇಟ್ಟು. ನೋತ್ತರಂ ಪ್ರತ್ಯಪದ್ಯತಾ. ಅವನಿಗೆ ಉತ್ತರ ಗೊತ್ತಾಗಲಿಲ್ಲ. ಅಶ್ಮಭಿ ಪರಿಖಿನ್ನಾಂಗಃ ಪಾದಪೈರಾಹತೋ ಭೃಶಂ ರಾಮಬಾಣೇನ ಚಾಕ್ರಾಂತೋ ಜೀವಿತಾಂತೆ ಮುಮೋಹತಃ. ನೀವು ಮಾಡಿ. ಅಶ್ಮಭಿ ಪರಿಖಿನ್ನಾಂಗಃ. ಮಲಗಿದಾನೆ ಗಾಢವಾಗಿ. ಕಲ್ಲುಗಳೆಲ್ಲ ಒತ್ತುತ್ತಾ ಇದೆ. ಒಂದು ಬಾಣದ ಏಟು ವಾಲಿಗೆ, ಇನ್ನೊಂದು ಮಲಗಿದ್ದರಿಂದಾಗಿ ಸುತ್ತಲಿನ ಕಲ್ಲುಗಳು ಚುಚ್ಚುತ್ತಾ ಇವೆ. ಪಾದಪೈರಾಹತೋ ಭೃಶಂ. ಮರಗಳಿಂದ ತಿಂದ ನೋವು ಬೇರೆ. ರಾಮ ಬಾಣೇನ ಚ ಆಕ್ರಾಂತಃ. ರಾಮನ ಬಾಣದ ನೋವು ಬೇರೆ. ಅದರಿಂದಾಗಿ ಜೀವಿತಾಂತೆ ಮುಮೋಹ. ಇನ್ನೇನು ಸಾಯುವ ಕ್ಷಣದಲ್ಲಿ ಮೋಹಕ್ಕೆ ಒಳಗಾದ. ತಂ ಭಾರ್ಯಾ ಬಾಣಮೋಕ್ಷೇಣ ರಾಮದತ್ತೇನ ಸಂಯುಗೇ ಹತಂ ಪ್ಲವಗಶಾರ್ದೂಲಂ ತಾರಾ ಶುಶ್ರಾವವಾಲಿನಂ. ರಾಮನ ಬಾಣದ ಪೆಟ್ಟು ತಿಂದು ವಾಲಿ ಕೆಳಗಡೆ ಬಿದ್ದಿದ್ದಾನೆ ಅನ್ನೋದನ್ನು ತಾರೆಗೆ ಸುದ್ದಿ ಮುಟ್ಟಿಸಿದ್ರು. ಸಾ ಸಪುತ್ರ ಪ್ರಿಯಂ ಶ್ರುತ್ವಾ ವದಂ ಭರ್ತು ಸುದಾರುಣಂ ನಿಷ್ಪಪಾತ ಭೃಶಂ ತಸ್ಮಾತ್ ಉದ್ವಿಗ್ನಾಗಿರಿಕಂದರಾತ್. ಅಂಗದನು ಜೊತೆಯಲ್ಲಿದ್ದ. ಈ ಸುದ್ದಿ ಕೇಳಿದಾಗ ಕೂಡಲೇ ತಾರೆ ಅಂಗದನನ್ನು ಕರೆದುಕೊಂಡು ಓಡಿ ಬಂದಂತೆ. ಯೇ ತ್ವಂಗದ ಪರಿವಾರ ವಾನರಾ ಹಿ ಮಹಾಬಲಾಃ ತೇ ಸಕಾರ್ಮುಕಮಾಲೋಕ್ಯ ರಾಮಂ ತ್ರಸ್ತಾ ಪ್ರದುದ್ರುವು. ಅಂಗದನ ಸುತ್ತಲೂ ಇರುವ ಕಪಿಗಳು ದೂರದಲ್ಲಿ ಬಿಲ್ಲು ಬಾಣಗಳನ್ನು ಹಿಡಿದ ರಾಮನನ್ನು ನೋಡಿದರು. ಚಲ್ಲಾಪಿಲ್ಲಿಯಾಗೋದ್ರು. ತಾನುವಾಚ ಸಮಾಸಾದ್ಯ ಸಾದದರ್ಶ ತತಸ್ತ್ರಸ್ತ್ರಾನ್ ಹರೀನಾಪತತೋದ್ರುತಂ ಯೂಥಾದಿವ ಪರಿಭ್ರಷ್ಟಾನ್
ಮೃಗಾನ್ಯಹತಯೂತಪಾನ್. ಆಮೇಲೆ ಕಪಿಗಳೆಲ್ಲ ಎಲ್ಲೋ ಚಲ್ಲಾಪಿಲ್ಲಿ ಆಗ್ತಾ ಇದ್ದಾರೆ. ತಾರೆ ನೋಡಿದಳು, ಸಮಾಧಾನದಿಂದ ಇದ್ಲು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಕಾರಣ ಇಷ್ಟೇ, ಎಲ್ಲಿಗೆ ಹೋಗ್ತಾರವರು, ಮತ್ತೆ ಬರಲೇಬೇಕು. ಈಗ ರಾಮನನ್ನು ತಪ್ಪಾಗಿ ತಿಳ್ಕೊಂಡಿದ್ದಾರೆ, ಅದರಿಂದಾಗಿ ಓಡಿ ಹೋಗ್ತಾ ಇದ್ದಾರೆ. ರಾಮ ನಮಗೇನಾದ್ರು ಮಾಡಿಯಾನು, ಸುಗ್ರೀವ ನಮಗೇನಾದರೂ ಮಾಡಿಯಾನು ಅಂತ. ಆದರೆ ರಾಮ ಹಾಗೂ ಸುಗ್ರೀವರಿಗೆ ಇವರು ಯಾರು ಲಕ್ಷ್ಯವೇ ಅಲ್ಲ. ಆದರೆ ಅದು ಅವ್ರಿಗೆ ಗೊತ್ತಿಲ್ವಲ್ಲ, ಓಡೋಗ್ತಾ ಇದ್ದಾರೆ. ತಾನುವಾಚ ಸಮಾಸಾದ್ಯ ದುಃಖಿತಾನ್ ದುಃಖಿತಾ ಸತಿ ರಾಮ ವಿತ್ರಾಸಿತಾನ್ ಸರ್ವಾನ್ ಅನುಬದ್ಧಾನಿವೇಶುಭಿ. ಕೆಲವರು ಇವಳನ್ನು ಎಳ್ಕೊಂಡು ಓಡಿ ಹೋಗ್ತಾ ಇದ್ದಾರೆ. ಅಂತಹ ಕಪಿಗಳು ತಾರೆಯನ್ನು ಬಾ ಬಾ ಓಡಿ ಹೋಗೋಣ, ಅಲ್ಲಿಗೆ ಹೋಗಬೇಡ ಅಂತ. ಆದರೆ ತಾರೆಯ ಒಂದು ಒಳ್ಳೆಯ ಕ್ವಾಲಿಟಿ, ತಾರೆಯ ಒಂದು ಒಳ್ಳೆಯ ಸ್ವಭಾವವನ್ನು ಅವನು ಗುರುತಿಸಿದ್ದ. ಸರ್ವಜ್ಞಯ ತಾರಯ, ತಾರೆ ನೀತಿ ಸಂಪನ್ನಳು, ಎಲ್ಲಿ ಏನು ಮಾಡಬೇಕು ಅಂತ ಗೊತ್ತಿದ್ದವಳು. ಯಾವುದೇ ಎದುರು ನಿಂತ ವ್ಯಕ್ತಿಯ ಗುಣಗಣಗಳನ್ನು ಕೂಡಲೇ ಗ್ರಹಿಸುವವಳು. ಅದು ತಾರೆಯ ಅದ್ಭುತವಾದ ಗುಣ. ಅವಳು ಹೇಳ್ತಾಳೆ, ರಾಜ್ಯ ಹೇತೋ ಸಚೇದ್ಭ್ರಾತ ವಾನರ ರಾಜಸಿಂಹಸ್ಯ ಯಸ್ಯ ಯೂಯಂ ಪುರಸ್ಸರಾಃ ತಂ ವಿಹಾಯ ಸುವಿತ್ರಸ್ತಾಃ ಕಸ್ಮಾತ್ ದ್ರವತ ದುರ್ಗತಾಃ. ಎಲೈ ಕಪಿಗಳೇ, ಸುಗ್ರೀವ ರಾಜನಾಗಿದ್ದಾನೆ, ವಾಲಿ ಸಾಯ್ತಾ ಇದ್ದಾನೆ. ಇಂತಹ ಸಂದರ್ಭದಲ್ಲಿ ಎಲ್ಲಿಗೆ ಓಡ್ತಾ ಇದ್ದೀರಾ? ನಿಮ್ಮ ಓಟಕ್ಕೆ ಏನಾದರೂ ನಿರ್ದಿಷ್ಟ ಕಾರಣಗಳುಂಟೆ, ನೆಲೆ ಉಂಟೆ? ಎಲ್ಲಿಗೆ ಓಡ್ತಾ ಇದ್ದೀರಾ? ಅಂದರೆ ವಾಲ್ಮೀಕಿ ರಾಮಾಯಣದಲ್ಲಿ ಏನು 3 ಪಾತ್ರಗಳು, ಅದ್ಭುತ ಪಾತ್ರಗಳು, ಸ್ತ್ರೀ ಪಾತ್ರಗಳು. ಒಂದು ಕೌಸಲ್ಯೆ, ಕೌಸಲ್ಯೆಯಲ್ಲಿ ತೋರುವಂತಹ ಸುಮಿತ್ರೆ, ಆಮೇಲೆ ತಾರೆ, ಆಮೇಲೆ ಸೀತೆ. ಈ 3 ಪಾತ್ರಗಳುಂಟಲ್ಲ, ಹೆಣ್ಣು ಮಕ್ಕಳಲ್ಲಿ ಎಂತಹ ಸತ್ವ ಇರುತ್ತೆ ಅನ್ನೋದನ್ನು ತೋರಿಸಿದ ಪಾತ್ರಗಳು. ವಾಲ್ಮೀಕಿ ತಟಸ್ಥರು, ಮೇಲ್ ಶೆವಿನಿಸ್ಟಿಕ್ಕೂ ಅಲ್ಲ, ಫಿಮೇಲ್ ಶೆವಿನಿಸ್ಟಿಕ್ಕೂ ಅಲ್ಲ. ಶಾಸ್ತ್ರ ತಟಸ್ಥ. ಗುಣ ಇದ್ರೆ ಗುಣ ಅಂತ ಹೇಳುತ್ತೆ, ದೋಷ ಇದ್ರೆ ದೋಷ ಅಂತ ಹೇಳುತ್ತೆ. ಹೀಗಾಗಿ ತಾರೆಯಲ್ಲಿ ಏನು ಗುಣ ಇದೆ ಅದನ್ನು ಸ್ಫುಟವಾಗಿ ಹೇಳುತ್ತೆ. ಮುಂದೆ ನಿಮಗೆ ತಾರೆಯ ಇನ್ನೂ ಬೇರೆ ಬೇರೆ ಆಯಾಮಗಳು ಗೊತ್ತಾಗುತ್ತೆ. ಅವಳು ಹೇಳ್ತಾಳೆ, ನೀವು ಹಿಂದಿನ ರಾಜನ ಜೊತೆಗಾರರಾಗಿದ್ರಿ, ಇಂದಿನ ರಾಜನಿಗೂ ಜೊತೆಗಾರನಾಗಬಹುದು, ಆ ತರಹದ ಪರಿಸ್ಥಿತಿ ಇದೆ. ವಾಲಿ ಸತ್ ಮೇಲೆ ನೀವು ಓಡೋಗ್ತಾ ಇದ್ದೀನಿ ಅಂತೀರಲ್ಲ, ಎಲ್ಲಿಗೆ ಓಡೋಗ್ತೀರ? ರಾಜ್ಯ ಹೇತೋ ಸಚೇತ್ ಭ್ರಾತ ಭ್ರಾತ್ರ ಕ್ರೂರೇಣ ಪಾತಿತಃ ರಾಮೇಣ ಪ್ರಸೃತೈರ್ದೂರಾತ್ ಮಾರ್ಗಣೈರ್ದೂರಪಾತಿಭಿಃ. ರಾಜ್ಯಕ್ಕಾಗಿ ಕ್ರೂರನಾದ ಸುಗ್ರೀವ ತನ್ನ ಅಣ್ಣನನ್ನು ಕೊಂದ. ಅದರಲ್ಲಿ ನಿಮ್ಮ ಪಾತ್ರ ಏನಿದೆ? ಒಂದೊಮ್ಮೆ ರಾಮ ಬಯಸಿದರೆ ಅವನ ಬಾಣಗಳು ದೂರ ಬೀಳಲ್ಲ ಅಂತ ಅನ್ಕೋತೀರಾ? ವಾಲಿಯನ್ನೇ ಬೀಳಿಸಿದ ಬಾಣ ನಿಮ್ಮನ್ನು ಬೀಳಿಸೋಲ್ಲ ಅಂತ ಅನ್ಕೋತೀರಾ? ಅದರಿಂದ ಶರಣು ಹೊಂದುವುದು ಮಿಗಿಲು. ಕಪಿಪತ್ನ್ಯಾವಚ ಶ್ರುತ್ವಾ ಕಪಯ ಕಾಮರೂಪಿಣಃ ಪ್ರಾಪ್ತ ಕಾಲಮವಿಶ್ಲಿಷ್ಟಂ ಊಚುರ್ವಚನಮಂಗನಾಂ. ತಾರೆಯ ಮಾತನ್ನು ಕೇಳಿ ಓಡಿ ಹೋಗ್ತಾ ಇದ್ದ ಕಪಿಗಳೆಲ್ಲ
ನಿಂತು ಕ್ಷಣ ಹೊತ್ತು ನುಡಿದರಂತೆ. ಜೀವಪುತ್ರೇ ನಿವರ್ತಸ್ವ ಪುತ್ರಂ ರಕ್ಷಸ್ವ ಚಾಂಗದಂ ಅಂತಕೋ ರಾಮರೂಪೇಣ ಹತ್ವಾ ನಯತಿ ವಾಲಿನಂ. ತಾರೆ, ಮಗ ಬದುಕಿದ್ದಾನೆ ಅನ್ನೋದು ನಿನ್ನ ಅದೃಷ್ಟ. ಜೀವಪುತ್ರೇ ನಿವರ್ತಸ್ವ, ಮಗ ಬದುಕಿದ್ದಾನೆ, ಅದು ಒಂದನ್ನು ಇಟ್ಟುಕೊಂಡು ಓಡಿ ಹೋಗು, ಅಂಗದ ಎಂಬ ನಿನ್ನ ಮಗನನ್ನು ರಕ್ಷಿಸು. ವಾಲಿ ಸತ್ತಿದ್ದಾನೆ. ಕ್ಷಿಪ್ರಾನ್ ವೃಕ್ಷಾನ್ ಸಮಾವಿಧ್ಯ ವಿಪುಲಾಶ್ಚ ತಥಾ ಶಿಲಾಃ ವಾಲಿ ವಜ್ರ ಸಮೈರ್ಬಾಣೈಃ ವಜ್ರೇಣೇವ ನಿಪಾತಿತಃ. ಮರಗಳನ್ನು ಸೀಳಿದ ರಾಮನ ಬಾಣ, ಬಂಡೆಗಳನ್ನು ಸೀಳುವ ರಾಮನ ಬಾಣ ವಾಲಿಯನ್ನು ಸೀಳಿದೆ. ಅಭಿಭೂತಮಿದಂ ಕೃತ್ಸ್ನಂ ವಿಧೃತಂ ವಾನರಂಬಲಂ ಅಸ್ಮಿನ್ ಪ್ಲವಗ ಶಾರ್ದೂಲೆ ಹತೆ ಶಕ್ರ ಸಮಪ್ರಭೇ. ವಾಲಿಯ ಎಲ್ಲ ಸೌಭಾಗ್ಯವೂ ಇಂದಿಗೆ ನಾಶವಾಯಿತು. ವಾಲಿಯ ಸುತ್ತಮುತ್ತ ಇರುವವರೆಲ್ಲ ಸಂಕಟಕ್ಕೆ ಸಿಲುಕಿದರು. ರಕ್ಷತಾಂ ನಗರೀ ಶೂರೈಃ ಅಂಗದಶ್ಚಾಭಿಷಿಚ್ಯತಾಂ ಪದಸ್ಥಂ ವಾಲಿನ ಪುತ್ರಂ ಭಜಿಷ್ಯಂತಿ ಪ್ಲವಂಗಮಾಃ. ಅದರಿಂದಾಗಿ ಕೋಟೆಯನ್ನು ಭದ್ರಪಡಿಸೋಣ, ನಗರದ ಒಳಗಡೆ ನುಗ್ಗಿ ಅಂಗದನಿಗೆ ಅಭಿಷೇಕ ಮಾಡಿಬಿಡೋಣ, ಬೇಗ ಬೇಗ ಅಂಗದನನ್ನು ರಾಜನನ್ನಾಗಿ ಮಾಡಿಬಿಡು. ಅಥವಾ ರುಚಿತಂ ಸ್ಥಾನಂ ಇಹತೆ ರುಚಿರಾನನೆ ಆವಿಶಂತಿ ಚ ದುರ್ಗಾಣಿ ಕ್ಷಿಪ್ರಮದ್ಯೈವ ವಾನರಾಃ. ಅಥವಾ ನಿನಗೆ ಇಷ್ಟವಾದ ಜಾಗಕ್ಕೆ ಓಡಿ ಹೋಗಿ ಅಡಗಿಕೊ. ಒಂದು ಸ್ವಲ್ಪ ಕಾಲ ಆದಮೇಲೆ ಬರೋದೋ ಇರೋದೋ ಯಾವ ರೀತಿ ಅಂತ ಯೋಚನೆ ಮಾಡೋಣ. ದೂರದಲ್ಲಿ ನಿಂತು ಪರಿಸ್ಥಿತಿಗಳನ್ನು ನೋಡು. ಪರಿಸ್ಥಿತಿ ಸರಿಯಾದ ಮೇಲೆ ಬಾ. ಅಭಾರ್ಯಾ ಸಹಭಾರ್ಯಾಶ್ಚ ಸಂತ್ಯತ್ರ ವನಚಾರಿಣಃ ಲುಬ್ಧೇಭ್ಯೋ ವಿಪ್ರಲಬ್ಧೇಭ್ಯಃ ತೇಭ್ಯೋ ನಸ್ಸು ಮಹದ್ಭಯಂ. ನಾವು ಇಲ್ಲಿ ಬಹಳ ಜನ ಹೆಂಡತಿಯರೊಂದಿಗೆ ಕೂಡಿದ ಕಪಿಗಳಿದ್ದೇವೆ, ಹೆಂಡತಿಯರಿಲ್ಲದ ಕಪಿಗಳಿದ್ದೇವೆ, ಬೇರೆ ಬೇರೆ ತರಹದ ಕಪಿಗಳೆಲ್ಲ ಒಟ್ಟಿಗೆ ಇದ್ದೇವೆ. ನಾವೆಲ್ಲರೂ ಸೇರಿ ಯಾವುದೋ ಒಂದು ಗುಟ್ಟಾದ ಜಾಗದಲ್ಲಿ ಅಡಗಿಕೊಳ್ಳೋಣ. ಅಲ್ಪಾಂತರಗತಾನಾಂತು ಶ್ರುತ್ವಾ ವಚನಮನ್ಗನ ಆತ್ಮನಃ ಪ್ರತಿರೂಪಂ ಸಾ ಬಭಾಸೆ ಚಾರುಹಾಸಿನಿ. ಗಂಡ ಸತ್ತಿದ್ದಾನೆ, ವಾಲಿಯ ಸುತ್ತ ಇರುವವರು ಸಂಕಟಗೊಳ್ತಾ ಇದ್ದಾರೆ, ಗಲಿಬಿಲಿಗೊಂಡಿದ್ದಾರೆ. ಅವರೆಲ್ಲ ದಿಕ್ಕುಗಳಿಗೆ ಚಲ್ಲಾಪಿಲ್ಲಿಯಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಏನು ಮಾಡಬೇಕು? ಸಾಮಾನ್ಯ ಸ್ತ್ರೀ ಆದರೆ ಹೌದು ಹೌದು ಇವ್ರ ಆಸರೆ ಬೇಕು ಅಂತ ಹೇಳಿ ಹೊಟ್ಟೋಗೋಳು. ಅವಳಿಗೆ ಅಂತಹ ಸಮಯದಲ್ಲೂ ಒಂದು ನಗೆ ಫಳ್ಳಂತ ಮಿಂಚಿತಂತೆ. ಚಾರುಹಾಸಿನಿ, ಚಂದದ ಮುಗುಳು ನಗುವೊಂದನ್ನು ಬೀರಿದಳಂತೆ. ಏನು ಅವಿವೇಕದ ಮಾತಾಡ್ತಾ ಇದ್ದಾರೆ ಇವರು. ಪುತ್ರೇಣ ಮಮ ಕಿಂ ಕಾರ್ಯಂ ರಾಜ್ಯೇನಾಪಿ ಕಿಮಾತ್ಮನ ಕಪಿಸಿಂಹೇ ಮಹಾಭಾಗೆ ತಸ್ಮಿನ್ ಭರ್ತರಿ ನಶ್ಯತಿ. ಅವಳು ಹೇಳಿದ್ಲು, ಅಂಗದನ ಯೋಗಕ್ಷೇಮದ ಬಗ್ಗೆ ನಾನೇ ಆಗ್ತಾರೆ ಕೆಡಿಸ್ಕೊಳ್ಳಿ. ಪುತ್ರೇಣ ಮಮ ಕಿಂ ಕಾರ್ಯಂ ರಾಜ್ಯೇನಾಪಿ ಕಿಮಾತ್ಮನ. ರಾಜ್ಯ ಆದರೆ ಏನಂತೆ? ಅಲ್ಲ, ನಿನ್ನ ಬಗ್ಗೆ ಯೋಚನೆ ಮಾಡು, ನನ್ನ ಬಗ್ಗೆನೂ ನಾನು ಯೋಚನೆ ಮಾಡಲ್ಲ. ಸಹಗಮನ ಪದ್ಧತಿಯಿಂದ ವಾಲಿಯ ದೇಹದ ಜೊತೆಗೆ ಸುಟ್ಕೊಂಡ್ಬಿಡ್ತೀನಿ. ಪಾದಮೂಲಂ ಗಮಿಷ್ಯಾಮಿ
ತಸ್ಯೈವಾಹಂ ಮಹಾತ್ಮನಃ ಯೋಸೌ ರಾಮ ಪ್ರಯುಕ್ತೇನ ಶರೇಣ ವಿನಿಪಾತಿತಃ. ರಾಮನನ್ನು ಹೋಗಿ ಬೇಡಿಕೊಳ್ಳುತ್ತೇನೆ, ಮಹಾತ್ಮನ್ ನನಗೊಂದು ಬಾಣ ಬಿಟ್ಬಿಡು, ನಾನು ಕ್ಷೇಮವಾಗಿ ಸಾಯ್ತೇನೆ ಅಂತ. ಏವ ಮುಕ್ತ್ವಾ ಪ್ರದುದ್ರಾವ ರುದತಿ ಶೋಕಮೂರ್ಛಿತ ಶಿರಶ್ಚೋರಶ್ಚ ಬಾಹುಭ್ಯಾಂ ದುಃಖೇನ ಸಮಭಿಘ್ನತಿ. ಈ ರೀತಿಯಾಗಿ ಹೇಳೋ ಅಷ್ಟೊತ್ತಿಗೆ ಅಳುವು ಕುಕ್ಕಿ ಬಂತು ಅವಳಿಗೆ. ಚಾರು ಹಾಸಿನಿ ಅಂತ ಹೇಳಿದ್ರು ಇದೇ ವಾಲ್ಮೀಕಿಗಳು. ಒಳ್ಳೆ ನಗೆಯನ್ನು ಬೀರ್ತಾ ಇದ್ದವಳು, ಅಯ್ಯೋ ಏನು ದಡ್ಡತನ ಇವ್ರದು, ಎಲ್ಲಿಗೂ ಓಡ್ತಾರೆ ಅಂತ ಹೇಳಿ ಅವ್ರ ಬಗ್ಗೆ ಕನಿಕರದ ನಗುನಕ್ಕು ಅದು ವೈರಾಗ್ಯವಾಗಿ ಬದಲಾಯಿಸಿ ಆ ವೈರಾಗ್ಯದಿಂದ ಮಾತು ಬರುವಾಗ ದುಃಖವಾಗಿ ಪರಿಣಾಮ ಆಯಿತು. ಇಷ್ಟು ಭಾವಗಳ ಸಂಚಾರ. ರಸನಿಷ್ಪತ್ತಿ ಆಗೋದೇ ಈ ತರಹದ ಭಾವಗಳ ವಿಭಾವ, ಅನುಭಾವ, ವ್ಯಭಿಚಾರಿ, ಸಂಚಾರಿ ಭಾವಾದ್ ರಸನಿಷ್ಪತ್ತಿ ಅಂತ. ಭಾವ ಸಂಯೋಗಾದ್ ರಸನಿಷ್ಪತ್ತಿ. ಸಂಚಾರಿ ಭಾವ ಅಂದರೆ ದುಃಖದಲ್ಲಿ ಮೂಡುವ ನಗೆ. ಇದನ್ನು ಸಂಚಾರಿ ಭಾವ, ಅದು ಸ್ಥಿರ ಅಲ್ಲ. ಆ ದುಃಖದಲ್ಲಿ ಮೂಡಿದ ನಗೆ ಯಥಾರ್ಥವಾಗಿ ಮೂಡಿಬಂದು ಆಮೇಲೆ ಸ್ಥಿರವಾದ ರಸಾಸ್ವಾದನೆ ಮಾಡ್ತಾ ಏನು ಮುಂದುವರಿತೇವೆ ಅದನ್ನು ಏನಂತ ಕರೀತಾರೆ, ಅದು ಸಂಚಾರಿ ಭಾವ ಅಂತ. ಇದನ್ನು ಆ ಸಂಚಾರಿ ಭಾವದಿಂದ ತಾರೆಯ ದುಃಖ, ಉತ್ಕಟವಾದ ದುಃಖದಲ್ಲೂ ಕೂಡ ಪ್ರಜ್ಞೆ ಮಸುಕಾಗಿಲ್ಲ. ಪಾದಮೂಲಂ ಗಮಿಷ್ಯಾಮಿ. ಈ ರೀತಿ ತಾರೆ ಶಿರಶ್ಚ ಉರಶ್ಚ, ತನ್ನ ತಲೆಯನ್ನು ಎದೆಯನ್ನು ಬಡ್ಕೊಂಡು ಓಡಿ ಬರ್ತಾ ಇದ್ದಾಳಂತೆ. ವಾಲ್ಮೀಕಿಗಳು ಉತ್ಕಟವಾದ ದುಃಖವನ್ನು ಹೇಳಿದ್ದು ಹೀಗೆ. ಎದೆ ಬಡ್ಕೊಂಡು, ಮುಖ ಬಡ್ಕೊಂಡು ಬಂದ್ಲು ತಾರೆ. ಸಾ ವ್ರಜಂತಿ ದದರಶಾಥ ಪತಿಂ ನಿಪತಿತಂ ಭುವಿ ಹಂತಾರಂ ವಾನರೇಂದ್ರಾಣಾಂ ಸಮರೇಶ್ವ ನಿವರ್ತಿನಾಂ. ಅವಳು ಬರ್ತಾ 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 ಕೆಳಗಡೆ ಬಿದ್ದಿರುವ ವಾಲಿಯನ್ನು ನೋಡಿದಳು. ಸಮರೇಶು ಅನಿವರ್ತಿನಾಂ ಪತಿಂ, ಯುದ್ಧದಲ್ಲಿ ಯಾವತ್ತೂ ಹಿಂದಿರುಗದ ಅನೇಕ ವೀರರ ದೊರೆ ವಾಲಿ. ಕ್ಷೇಪ್ತಾರಂ ಪರ್ವತೇಂದ್ರಾಣಾಂ ವಜ್ರಾಣಾಮಿವ ವಾತವಂ ಮಹಾವಾತ ಸಮಾವಿಷ್ಟಂ ಮಹಾಮೇಘೌಘ ನಿಸ್ವನಂ. ಪರ್ವತಗಳನ್ನು ಎಸೆಯುವ, ಇಂದ್ರನಂತೆ ಕಂಗೊಳಿಸುವ, ಇದೀಗ ಕೆಳಗಡೆ ಬಿದ್ದಿರುವ ಮೋಡದಂತೆ ಇರುವ ವಾಲಿಯನ್ನು ಕಂಡಳು. ಶಕ್ರತುಲ್ಯ ಪರಾಕ್ರಾಂತಂ ವೃಷ್ಟ್ವೇವ ಉಪರತಂ ಘನಂ ನರ್ದಂತಂ ನರ್ದತಾಂ ಭೀಮಂ ಶೂರಂ ಶೂರೇಣ ಪಾತಿತಂ. ಇಂದ್ರನಿಗೆ ಸಮನಾದ ಪರಾಕ್ರಮ ಇರುವ, ಮಳೆ ಸುರಿಸಿ ಖಾಲಿಯಾಗಿರುವ ಮೋಡದಂತೆ ಇರುವ, ಕೊನೆ ಉಸಿರು ಎಳೆಯುತ್ತಿರುವ, ಆ ಕೊನೆ ಉಸಿರಿನ ಸದ್ದನ್ನೇ ಕೇಳಲಿಕ್ಕೆ ಆಗ್ತಾ ಇರಲಿಲ್ಲ. ಶಾರ್ದೂಲೇನಾಮಿ ಚಸ್ಯಾರ್ಥೆ ಮೃಗರಾಜಮಿವಾಹತಂ ಅರ್ಚಿತಂ ಸರ್ವಲೋಕಸ್ಯ ಸಪತಾಕಂ ಸವೇದಿಕಂ. ಅರ್ಚಿತಂ ಸರ್ವಲೋಕಸ್ಯ, ಎಲ್ಲ ಲೋಕದ ಪೂಜೆಯನ್ನು ಕೈಗೊಳ್ಳುವ, ನಾಗಹೇತೋ ಸುಪರ್ಣೇನ ಚೈತ್ಯಮುನ್ಮಥಿತಂ ತಥಾ. ಇನ್ನು ಸರ್ಪಕ್ಕಾಗಿ ಕಾದು ಸರ್ಪವನ್ನು ಕೊಂದ
ಗರುಡನ ಪಕ್ಕದಲ್ಲಿರುವ ಹಾವಿನಂತೆ ಮಲಗಿರುವ ವಾಲಿಯನ್ನು ಕಂಡ್ಲು. ಅವಷ್ಟಭ್ಯಾವತಿಷ್ಠಂತಂ ದದರಶ ಧನುರೂರ್ಜಿತಂ ರಾಮಂ ರಾಮಾನುಜಂ ಚೈವ ಭರ್ತುಶ್ಚೈವ ತಥಾನುಜಂ. ದೂರದಲ್ಲಿ ನೆಲದ ಮೇಲೆ ದೃಷ್ಟಿ ಹೋಗಿತ್ತು. ತಾರೆ ಎದ್ದು ಆಗ ಮಲಗಿದ್ದಾನೆ. ಹತ್ತಿರ ಹೋಗ್ತಿದ್ದಾಗೆ ನಿಂತ ರಾಮನ ಪಕ್ಕದಲ್ಲಿ ಲಕ್ಷ್ಮಣ, ಕ್ರಮೇಣ ಅವನ ಪಕ್ಕದಲ್ಲಿ ತಪ್ಪಿತಸ್ಥ ಭಾವನೆಯಿಂದ ನಿಂತ ಸುಗ್ರೀವನನ್ನು ಕಂಡಳಂತೆ. ಅದೊಂದು ಚಿತ್ರ. ತಾನತೀತ್ಯ ತಮಾಸಾದ್ಯ ಭರ್ತಾರಂ ನಿಹತಂ ರಣೇ ಸಮೀಕ್ಷವ್ಯಥಿತಾ ಭೂಮೌ ಸಂಭ್ರಾಂತ ನಿಪಪಾತಃ. ಹೀಗೆ ಆ ದೃಶ್ಯವನ್ನೇ ನಿಶ್ಚಲವಾಗಿ ನೋಡ್ತಾ ಬರ್ತಾ 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 ಧಪ್ ಅಂತ ಕುಸಿದಳು. ಸುಪ್ತೇವ ಪುನರುತ್ಥಾಯ ಆರ್ಯಪುತ್ರೇತಿ ವಾದಿನಿ ರುರೋದಸಾಪತಿಂ ದೃಷ್ಟ್ವಾ ಸಂವೀತಂ ಮೃತ್ಯುಧಾಮಭಿಃ. ಕುಸಿದವಳು ಮೆಲ್ಲಗೆ ಹೀಗೆದ್ಲು. ನಿದ್ರೆಗೊಂಡವಳು ಎದ್ದಂತಿತ್ತು. ಆರ್ಯಪುತ್ರ ಅಂತ ಹೇಳಿದಳಂತೆ. ಆಗ ಗಂಡನನ್ನು ಆರ್ಯಪುತ್ರ, ದೊಡ್ಡವರ ಮಗನೇ ಅಂತ ಕರೀತಾ ಇದ್ರು. ಈಗ ಆರ್ಯ ಇರಲ್ಲ ಅಷ್ಟೆ. ರುರೋದತಾಪತಿಂ ದೃಷ್ಟ್ವಾ ಸಂವೀತಂ ಮೃತ್ಯುಧಾಮಭಿಃ. ಸಾವಿನ ದಾರಗಳಿಂದ ಸುತ್ತಲ್ಪಟ್ಟ ವಾಲಿಯನ್ನು ಕಂಡಳು. ತಾಮವೇಕ್ಷತು ಸುಗ್ರೀವಃ ಕ್ರೋಶಂತೀಂ ಕುರರೀಮಿವ ವಿಷಾದಮಗಮತ್ಕಷ್ಟಂ ದೃಷ್ಟ್ವಾ ಚಾಂಗದಮಾಗತಂ. ಸುಗ್ರೀವ ನೋಡಿದ, ಅಳ್ತಾ ಇದ್ದಳು ತಾರೆ. ಆಗ ಅವನಿಗೆ ತಪ್ಪಿತಸ್ಥ ಭಾವನೆ. ಕೆಲವೊಮ್ಮೆ ನಾವೇನು ಮುಂದೆ ಏನಾಗತ್ತೆ ಅಂತ ಗೊತ್ತಿರಲ್ಲ, ಮಾಡಿಬಿಡ್ತೀವಿ. ಸುಗ್ರೀವ ತಾರೆಯ ದುಃಖವನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ವಾಲಿಯನ್ನು ಕೊಲ್ಲೋದಷ್ಟೇ ಮುಖ್ಯ. ಈಗ ಸುಗ್ರೀವ ತಾರೆಯ ಅಳ್ತಾ ಇರೋದನ್ನು ನೋಡಿ ಅವನಿಗೆ ಬಹಳ ಕಷ್ಟ ಆಯಿತು. ಕೆಲವೊಂದು ಸರ್ತಿ ಏನಾಗತ್ತೆ, ಅದನ್ನು ಮಾಡಿದ ಕೂಡಲೇ ಇಮಿಡಿಯೇಟ್ ಏನಾಗತ್ತೆ ಅಂತ ಗೊತ್ತಿರಲ್ಲ. ಅವ್ರ ಗಮನದಲ್ಲಿ ಇರೋದೇ ಇಲ್ಲ ಅದು. ಹೀಗಾಗಿ ಸುಗ್ರೀವ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಅದು ಗಂಡಸರ ತಲೆ ಅಂತ ಅನ್ಬಹುದು. ಸುಗ್ರೀವನಿಗೆ ತಾರೆಯನ್ನು ಅಳಿಸ್ಬೇಕು ಅಂತ ಇರಲಿಲ್ಲ. ತಾರೆಯ ಮೇಲೆ ಯಾವ ಸಿಟ್ಟು ಇರಲಿಲ್ಲ. ತಾರೆಯನ್ನು ದುಃಖಕ್ಕೆ ದೂಡಬೇಕು ಅಂತ ಕೂಡ ಇರಲಿಲ್ಲ. ಅವನಿಗೆ ವಾಲಿ ಸಾಯಬೇಕು, ವಾಲಿ ಸಾಯಬೇಕು, ವಾಲಿ ಸಾಯಬೇಕಷ್ಟೇ. ಅದರ ಪರಿಣಾಮ ಏನಾಗ್ತಾ ಇದೆ? ತಾರೆ ಅಳ್ತಾ ಇದ್ದಾಳೆ. ಅದನ್ನ ಅವನಿಗೆ ನಿರೀಕ್ಷೆ ಮಾಡಲಿಕ್ಕಾಗಿರಲಿಲ್ಲ. ಬಹಳ ದುಃಖ ಆಯಿತು ಅವನಿಗೆ. ಹೀಗೆ ಅವನು ತಟಸ್ಥನಾಗಿ ನೋಡ್ತಾ ನಿಂತ ಅನ್ನುವಲ್ಲಿಗೆ 19ನೆಯ ಸರ್ಗ. ರಾಮಚಾಪ ವಿಸೃಷ್ಟೇನ ಶರೇಣಾಂತಕರೇಣ ತಂ ದೃಷ್ಟ್ವಾ ವಿನಿಹತಂ ಭೂಮೌ ತಾರಾ ತಾರಾಧಿಪಾನನಾ. ಹೀಗೆ ರಾಮನ ಬಿಲ್ಲಿನಿಂದ ಹೊರಟ ಬಾಣದಿಂದ ವಾಲಿ ಸತ್ತಿದ್ದಾನೆ. ತಾರೆ ನೋಡಿದಳು. ಆ ಬಾಣದ ಜೊತೆಗೆ ಬಾಣ ಇಲ್ಲಿ ಹೊಕ್ಕು ತಲೆಯ ತನಕ ತೂರ್ಕೊಂಡು ಬಂದಿದೆ. ಆ ತರಹದ ಬಾಣ. ಅದು ಒಂದು ರೀತಿ ಯೋಗಿಯೊಬ್ಬ ಮೂಲಾಧಾರದಿಂದ ತನ್ನ ಜೀವವನ್ನು ಸೆಳೆತಂದು ಇಲ್ಲಿ ಕಣ್ಣಿನಿಂದ ಮೇಲ್ಗಡೆ ತಗೊಂಡು ಹೋಗಿ ಇನ್ನೇನು ಪ್ರಾಣೋತ್ಕ್ರಮಣಕ್ಕೆ ಗುರಿಯಾದಾಗ ಅದು ಸೀಳತ್ತಲ್ಲ, ಆ ತರಹದ ದಾರಿಯನ್ನು ಬಾಣವೇ ತೋರಿದೆಯೇನೋ ಎಂಬಂತೆ ಆಗಿತ್ತು. ಅದು ಹಾಸುಹೊಕ್ಕಾಗಿದೆ ಬಾಣ. ಆ ತರಹದ ವೇಗ. ಆ ಬಾಣವನ್ನು ತೆಗಿಲಿಕ್ಕೂ ಅವಳಿಗೆ ಆ ಟೈಮಲ್ಲಿ ಗೊತ್ತಾಗಲಿಲ್ಲ. ಗಟ್ಟಿಯಾಗಿ ಅಪ್ಕೊಂಡ್ಲಂತೆ. ಸಾ ಸಮಾಸಾಧ್ಯ ಭರ್ತಾರಂ ಪರಿಯಶ್ವಜತ ಭಾಮಿನಿ ಇಷುಣಾಭಿಹತಂ ದೃಷ್ಟ್ವಾ ವಾಲಿನಂ ಕುಂಜರೋಪಮಂ ವಾನರಂ ಪರ್ವತೇಂದ್ರಾಭಂ ಶೋಕ ಸಂತಪ್ತಮಾನತ ತಾರಾತರುಮಿವೋನ್ಮೂಲಂ ಪರಯದೇವಯತಾತುರಾಂ. ಅವಳೇನು ಮಾಡಿದಳು? ಬುಡ ಕಡಿದು ಬಿದ್ದ ಮರದಂತೆ ಇರುವ ವಾಲಿಯನ್ನ
ಅಪ್ಪುತ್ತ ಮರದ ಜೊತೆಗೇ ಬಿದ್ದ ಬಳ್ಳಿಯಂತೆ ಕಾಣ್ತಾ ಇದ್ಲು. ಅವಳು ಹೇಳ್ತಾ ಇದ್ದಾಳೆ, ರಣಂದ ಪರಿಯದೇವ ಯತಾತುರ ಆತುರ ಪರಿಯದೇವ ಯತ್. ಸಂಕಟಗೊಂಡು ಅತ್ತಳಂತೆ. ರಣೇರ ದಾರುಣ ವಿಕ್ರಾಂತ ಪ್ರವೀರ ಪ್ಲವತಾಂವರ ಕಿಮಿದಾನೀಂ ಪುರೋಭಾಗಾಂ ಅದ್ಯತ್ವಾಂ ನಾ ಬಿಭಾಷತೆ. ದಾರುಣ ವಿಕ್ರಾಂತ, ದಾರುಣ ಪರಾಕ್ರಮವನೇ, ಕಪಿಗಳಲ್ಲಿ ಅಗ್ರಗಣ್ಯನೇ, ನಿನ್ನ ಮುಂದೆ ಇರುವ ನನ್ನನ್ನು ಮಾತಾಡಿಸೋದಿಲ್ವಾ? ಉತ್ತಿಷ್ಠ ಹರಿಶಾರ್ದೂಲ ಭಜಸ್ವಚಯನೋತ್ತಮಂ ನೈವಂ ವಿಧಾಶ್ಚೇರತೆ ಹಿ ಭೂಮೋ ನೃಪತಿ ಸತ್ತಮಾಹ. ಓ ಕಪಿಗಳಲ್ಲಿ ಮಿಗಿಲಾದವನೇ, ಏಳು. ಈ ಬರೇ ನೆಲದಲ್ಲಿ ಮಲಗಿದ್ಯಾ? ಒಳ್ಳೆ ಹಾಸಿಗೆ ಇಲ್ವೇನು? ನಿನ್ನಂತಹ ರಾಜರು ನೆಲದಲ್ಲಿ ಮಲಗೋದಾ ಅಂದು. ಇದೇನಿದು ಹೀಗೆ ಕೇಳ್ತಾ ಇದ್ದಾಳಲ್ಲ ಅಂತ ಅನ್ಬೇಡಿ. ಭಾಗವತ ತಾತ್ಪರ್ಯದಲ್ಲಿ ಒಂದು ಮಾತಿದೆ, ಪರಿಹಾಸ ಪ್ರಲಾಪಾದಿಷು ಅನರ್ಥಂ ಜ್ಞವಚ ಕ್ವಚಿತ್. ತಮಾಷೆ ಮಾಡುವಾಗ, ಪ್ರಲಾಪ ಹರಟೆ ಹೊಡೆಯುವಾಗ, ಪ್ರಲಾಪ ಪರಿಹಾಸ ಪ್ರಲಾಪಾದಿಷು ಉತ್ಕಟವಾದ ದುಃಖದಲ್ಲಿ ಜ್ಞವಚಃ ತಿಳಿದವರ ಮಾತು ಕೂಡ ಅನರ್ಥಂ ಅರ್ಥ ಕಳ್ಕೊಂಡಿರುತ್ತೆ. ದುಃಖದಲ್ಲಿ ಬಂದಿದ್ದೀನಿ ಕಣ್ತೆಗೆದು ನೋಡಿ ಅಂತಾರೆ, ಅವ್ರಿಗೇನು ಸತ್ತಿದ್ದಾರೆ ಅಂತ ಗೊತ್ತಿಲ್ವೇ? ದುಃಖ ಆ ರೀತಿ ಮಾತಾಡಿಸತ್ತೆ. ಅತೀವ ಖಲು ತೇ ಕಾಂತ ವಸುಧಾ ವಸುಧಾಧಿಪ ಗತಾತು ರಪಿತಾಂ ಗಾತ್ರೈಃ ಮಾಂ ವಿಹಾಯ ನಿಚೇವಸೇ. ಏನಪ್ಪ ವಾಲಿ, ನನಗಿಂತ ಭೂಮಿನೇ ನಿನಗೆ ಮಿಗಿಲಲ್ವಾ? ನನ್ನನ್ನು ಬಿಟ್ಟು ಭೂಮಿಯನ್ನೇ ಅಪ್ಕೊಂಡಿದೆಯಲ್ಲ. ವ್ಯಕ್ತಮದ್ಯತ್ವಯಾ ವೀರ ಧರ್ಮತಃ ಸಂಪ್ರವರ್ತತ ಕಿಷ್ಕಿಂಧೇವ ಪುರೀ ರಮ್ಯ ಸ್ವರ್ಗ ಮಾರ್ಗೇ ವಿನಿರ್ಮಿತ. ಪ್ರಾಯ ಸ್ವರ್ಗ ಸಿಕ್ಕ ಸಂತೋಷ ಇರಬೇಕು ನಿನಗೆ, ಆನಂದದಿಂದ ಕಣ್ಮುಚ್ಚಿದೆಯೋ ಏನೋ. ಯಾನ್ಯಸ್ಮಾಭಿಸ್ತ್ವಯಾ ತಾರ್ಧಂ ವನೇಚು ಮಧುಗಂಧಿಚು ವಿಹೃತಾನಿ ತ್ವಯಾ ಕಾಲೇ ತೇಷಾಮು ಪರಮಕೃತಃ. ನಾವಿಬ್ಬರು ಜೇನು ತುಂಬಿರುವ ಕಾಡುಗಳಲ್ಲಿ ತಿರುಗಾಡ್ತಾ ಇದ್ವಿ. ಪ್ರಾಯ ಇನ್ನು ಆ ತರಹ ತಿರುಗಾಟದ ಸುಖ ಇರಲಿಕ್ಕಿಲ್ಲ. ಇನ್ನು ಇವತ್ತಿಗೆ ಕೊನೆ ಅದು. ನಮ್ಮಿಬ್ಬರ ಜೀವನದ ಮಧುರ ನಿಮಿಷಗಳು, ಮಧುರವಾದ ಗಳಿಗೆಗಳು ಇನ್ನಿಲ್ಲ. ನಿರಾನಂದ ನಿರಾಚಾಹಂ ನಿಮಗ್ನಾ ಚೋಕಸಾಗರೆ ತ್ವಯಿ ಪಂಚತ್ವಮಾಪನ್ನೇ ಮಹಾಯೂಥಪಯೂಥಪೇ. ಇನ್ನು ಆನಂದ ಇಲ್ಲ, ಜೀವನದಲ್ಲಿ ಯಾವ ಆಸೆಯೂ ಇಲ್ಲ. ದುಃಖದ ಕಡಲಿನಲ್ಲಿ ಮುಳುಗಿ ಹೋಗಿದ್ದೇನೆ ನೀನು ಸತ್ತ ಮೇಲೆ. ಹೃದಯಂ ಸುಸ್ಥಿತಂ ಮಹ್ಯಂ ದೃಷ್ಟ್ವಾ ನಿಪತಿತಂ ಭುವಿ ಎನ್ನ ಶೋಕಾಭಿಸಂತಪ್ತಂ ಸ್ಫುಟತೆದ್ಯ ಸಹಸ್ರಧಾ. ಈ ಹೃದಯ ವಜ್ರಕ್ಕಿಂತಲೂ ಕಠಿಣ. ಯಾಕೆಂದರೆ ನೀನು ಕುಸಿದು ಬಿದ್ದದ್ದನ್ನು ನೋಡಿದ ಮೇಲೂ ಈ ಹೃದಯ ಹಾಗೇ ಇದೆ, ಸಿಡಿದು ಹೋಗಿಲ್ಲ. ಸುಗ್ರೀವಸ್ಯ ತ್ವಯಾ ಭಾರ್ಯ ಹೃತಾ ಸಚ ವಿವಾಚಿತಃ ಯತ್ತತ್ತಸ್ಯ ತ್ವಯಾ ವ್ಯುಷ್ಟಿಃ ಪ್ರಾಪ್ತೇಯಂ ಪ್ಲವಗಾಧಿಪ. ನೀನು ಸುಗ್ರೀವನ ಹೆಂಡತಿಯನ್ನ ಬಲಾತ್ಕಾರವಾಗಿ ಕಸಿದುಕೊಂಡೆ, ಸುಗ್ರೀವನನ್ನು ಹೊರಗಡೆ ದೂಡಿದೆ. ಅದರ ಫಲ ಇದು ಅಂತ ನಾನು ಅಂದ್ಕೊಳ್ತೇನೆ. ನಿಶ್ರೇಯಸ ಪರಾಮೋಹಾತ್ ತ್ವಯಾ ಚಾಹಂ ವಿಗರ್ಹಿತ ಯೇಷೈ ಬ್ರುವಂ ಹಿತಂ ವಾಕ್ಯಂ ವಾನರೇಂದ್ರ ಹಿತೈಷಿಣೀ. ನಿನಗೆ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಎಂತಹ ಹಿತವಾದ ಮಾತುಗಳನ್ನು ಆಡಿದೆ. ನೀನೇನು ಮಾಡಿದೆ? ನನ್ನನ್ನು ಬೈದೆ.
ಒಳಗಡೆ ಹೋಗ್ತಾ ಇರಬೇಕು ಅಂದೆ. ನೋಡು, ನಾನು ಹೇಳಿದ್ದು ಸತ್ಯ ಆಯಿತು. ರೂಪ ಯೌವನ ದೃಪ್ತಾನಾಂ ದಕ್ಷಿಣಾನಾಂಚ ಮಾನದ ನೂನಮಪ್ಸರಸಾಂ ಮಾರ್ಯ ಚಿತ್ತಾನಿ ಪ್ರಮಥಿಷ್ಯಸಿ. ಪ್ರಾಯ ನನ್ನನ್ನು ಬಿಟ್ಟು ಅಪ್ಸರೆಯರ ಹತ್ತಿರ ಹೋಗುವ ಮನಸ್ಸಾಗಿರಬೇಕು. ಅದಕ್ಕೆ ಹೀಗೆ ಸಾಯ್ತಾ ಇದ್ದಿ. ಕಾಲೋ ನಿಸ್ಸಂಶಯೋ ನೂನಂ ಜೀವಿತಾಂತಕರಸ್ತವ ಬಲಾತ್ ಏನಾವಪನ್ನೋಸಿ ಸುಗ್ರೀವಸ್ಯಾವಶೋವಚೀ. ಈ ಕಾಲ ನಿನಗೆ ಪ್ರತಿಕೂಲವಾಗಿದೆ. ಅದಕ್ಕೆ ಸುಗ್ರೀವನಿಂದ ಸಾಯಲಿಲ್ಲ, ರಾಮನಿಂದ ಸಾಯ್ತಾ ಇದ್ದಿ. ಅಸ್ಥಾನೇ ವಾಲಿನಂ ಹತ್ವಾ ಯುದ್ಧಮಾನಂ ಪರೇಣ ಚ ನ ಸಂತಪ್ಯತಿ ಕಾಕುತ್ಸ್ಥಃ ಕೃತ್ವಾ ಕರ್ಮ ಸುಗರ್ಹಿತಂ. ರಾಮ ಅಂತ ಹೇಳಿದ ಕೂಡಲೇ ಅವಳಿಗೆ ರಾಮನ ಕ್ರಿಯೆಯ ಬಗ್ಗೆ ಗಮನ ಹೋಯಿತು. ಆ ಸ್ಪಾಟ್ ನೋಡಿದ್ಲು ಅವಳು. ಕೆಲವೊಬ್ರು ಸ್ಪಾಟ್ ನೋಡಿಯೇ ಏನೇನಾಗಿದೆ ಅಂತ ಹೇಳಿಬಿಡ್ತಾರೆ. ಮತ್ತೆ ಅವ್ರು ಏನೋ ಕೇಳಬೇಕಾಗಿರಲ್ಲ, ಅಷ್ಟು ಚುರುಕಾದವರು ಇರ್ತಾರೆ. ಒಂದೇ ಒಂದು ಬಾಣದಿಂದ ಸತ್ತಿದ್ದಾನೆ ಅಂದರೆ ಹೋರಾಡಿಲ್ಲ ಅಂತ ಅರ್ಥ. ರಾಮನನ್ನ ಕುರಿತು ಹೋರಾಡಿರಲ್ಲ ಅಂತ ಅರ್ಥ. ಅದರಿಂದಾಗಿ ಅವಳು ಹೇಳಿದಳಂತೆ, ವಾಲಿಯನ್ನ ಕೊಂದಿದ್ದಾನೆ ರಾಮ, ನೇರವಾಗಿ ಅಲ್ಲ, ಬೇರೊಬ್ಬರ ಜೊತೆ ಯುದ್ಧ ಮಾಡುವಾಗ. ಅಲ್ಲ, ತಲೆ ಕತ್ತೆತ್ತಿ ನೋಡಿದಳು ಅಂತ ಕಾಣುತ್ತೆ. ರಾಮನಿಗೆ ಏನು ಸಂತಾಪವೇ ಆಗ್ತಿಲ್ವಲ್ಲ. ಪಶ್ಚಾತ್ತಾಪ ಆಗೋದು ಬೇಡ. ಯಾರ್ದೋ ಜೊತೆಗೆ ಹೋರಾಡ್ತಾ ಇರುವವನನ್ನ ನಾನು ಕೊಲ್ಬಾರದು ಅಂತ ಅನ್ನಿಸ್ಲಿಲ್ವಾ ರಾಮನಂತಹ ಧರ್ಮಪ್ರಭುವಿಗೆ? ವೈಧವ್ಯಂ ಶೋಕ ಸಂತಾಪಂ ಕೃಪಣಾ ಸತಿ ಅದುಃಖೋಪಚಿತಾಪೂರ್ವಂ ವರ್ತಯಿಷ್ಯಾಮ್ಯನಾಥವತ್. ಈ ವೈಧವ್ಯವನ್ನ, ಶೋಕದಿಂದ ಕಂಗೆಡುವಿಕೆಯನ್ನ ನಾನು ಹೊಂದಲು ಯೋಗ್ಯಳಲ್ಲ, ಆದರೆ ಹೊಂದುತ್ತಾ ಇದ್ದೇನೆ. ಅನಾಥವತ್, ಅನಾಥಳಂತೆ ನಾನೀಗ ಬಿದ್ದಿದ್ದೇನೆ. ಲಾಲಿತಶ್ಚಾಂಗದೋ ವೀರ ಸುಕುಮಾರ ಸುಖೋಚಿತ ವತ್ಸ್ಯತೆ ಕಾಮವಸ್ಥಾಮ್ಯೆ ಪಿತೃವ್ಯೇ ಕ್ರೋಧ ಮೂರ್ಛಿತೆ. ಇಷ್ಟು ದಿವಸ ಮುದ್ದಾಗಿ ಸಾಕಿದ್ದೆ ಅಂಗದನನ್ನ. ಅವನು ಸುಗ್ರೀವನ ಹತ್ರ ಮುಂದೆ ಹೇಗಿರಬೇಕು? ಸುಗ್ರೀವ ಕೋಪಗೊಂಡಿದ್ದಾನೆ, ಪಿತೃವ್ಯೇ ಕ್ರೋಧ ಮೂರ್ಛಿತೆ. ಮುಂದೆ ಅಂಗದನನ್ನ ಹೇಗೆ ನೋಡ್ಕೊಳ್ತಾನೆ? ನನ್ನ ಶತ್ರುವಿನ ಮಗ ಇವನು ಅಂತ ನೋಡ್ತಾನೆ. ವಿಚಿತ್ರ ಅವಸ್ಥೆಯನ್ನು ತಂದಿಟ್ಟೆಲ್ಲ ವಾಲಿ. ಕುರುಷ್ವ ಪಿತರಂ ಪುತ್ರ ಸುದೃಷ್ಟಂ ಧರ್ಮವತ್ಸಲಂ ದುರ್ಲಭಂ ದರ್ಶನಂ ತಸ್ಯ ತವ ವತ್ಸ ಭವಿಷ್ಯತಿ. ಇದ್ದಕ್ಕಿದ್ದ ಹಾಗೆ ಅಂಗದನ ಕಡೆ ಗಮನ ಹೋಯಿತು. ಅಂಗದ, ನೋಡು, ಕಡೆ ಬಾರಿ ನೋಡು ಬಿಡು, ಇನ್ನು ನೋಡ್ಲಿಕ್ಕೆ ಸಿಗಲ್ಲ ನಿಮ್ಮಪ್ಪ. ನಮಸ್ಕಾರ ಮಾಡು. ಸಮಾಶ್ವಾಸಯ ಪುತ್ರಂ ತ್ವಂ ಸಂದೇಶಂ ಸಂದಿಶಸ್ವ ಮೇ ಮೂರ್ಧಿ ಚೈನಂ ತಮಾಗ್ರಾಯ ಪ್ರವಾಸಂ ಪ್ರಸ್ಥಿತೋ ಹ್ಯಸಿ. ವಾಲಿಯ ಕಡೆ ಗಮನ ಹೋಯಿತು. ಏ ವಾಲಿ, ಸುಮ್ಮನೆ ಮಲಗಿದೆಯಲ್ಲ, ದೂರ ಪ್ರಯಾಣಕ್ಕೆ ಹೊರಟಿದ್ದಿ. ಅಂಗದನನ್ನ ನೆತ್ತಿಯಲ್ಲಿ ಮೂಸಿ ಬೀಳ್ಕೊಡಬಾರ್ದ? ಹೇಳಬೇಕಾದದ್ದನ್ನು ಹೇಳಬಾರ್ದ? ರಾಮೇಣ ಹಿ ಮಹತ್ಕರ್ಮ ಕೃತಂ ತ್ವಾಂ ಅಭಿನಿಘ್ನತ ಆನ್ರಣ್ಯಂತು ಗತಂ ತಸ್ಯ ಸುಗ್ರೀವಸ್ಯ ಪ್ರತಿಶ್ರವೇ. ಕೂಡಲೇ ರಾಮನ ಕಡೆಗೆ ಹೋಯಿತು. ರಾಮ ಅಂತೂ ಋಣಮುಕ್ತ ಆದ. ಸುಗ್ರೀವನ ಹತ್ರ ಏನು ಪ್ರತಿಜ್ಞೆ ಮಾಡಿದ್ದ, ಆಣೆ ಆಡಿದ್ದ,
ಸರಿ ಹೋಯ್ತಲ್ವೇನಪ್ಪ? ಸ ಕಾಮೋ ಭವ ಸುಗ್ರೀವ ರುಮಾಂ ತ್ವಂ ಪ್ರತಿಪತ್ಸ್ಯತೆ ಭುಂಕ್ಷ್ವ ರಾಜ್ಯಮನುದ್ವಿಗ್ನ ಶಸ್ತೋ ಭ್ರಾತಾ ರಿಪುಸ್ತವ. ಸುಗ್ರೀವನ ಕಡೆಗೆ ಹೋಯ್ತು. ಸುಗ್ರೀವ, ಇನ್ನು ನಿನ್ನ ಹೆಂಡತಿ ನಿನ್ಗೆ ಸಿಕ್ಕಿದ್ಲಲ್ವಾ? ಸಂತೋಷನಾ? ಸಕಾಮೋ ಭವ ಸುಗ್ರೀವ ರುಮಾಂ ತ್ವಂ ಪ್ರತಿಪತ್ಸ್ಯಸೆ. ಹೆಂಡತಿಯನ್ನ ಪಾಪ ಕಳ್ಕೊಂಡ್ಬಿಟ್ಟಿದ್ದಿ, ಸಿಕ್ಕಿದ್ಲಲ್ವಾ? ಭುಂಕ್ಷ್ವ ರಾಜ್ಯ ಮನುದ್ವಿಗ್ನ, ಇನ್ಯಾವ ತೊಂದರೆಯೂ ಇಲ್ಲದೆ ರಾಜ್ಯ ಆಳಬಹುದು. ಭ್ರಾತ ಶಸ್ತೋ ರಿಪುಸ್ತವ, ನಿನ್ನ ಅಣ್ಣನೆಂಬ ಹಗೆಯನ್ನ ಇಲ್ಲವಾಗಿಸಿಕೊಂಡಿದ್ದಿ. ಕಿಂ ಮಾಮೇವಂ ಪ್ರಲಪತೀಂ ಪ್ರಿಯಾಂ ತ್ವಂ ನಾಭಿಭಾಚತೆ ಇಮಾ ಪಶ್ಚವರ ಬಹ್ವ್ಯೋ ಭಾರ್ಯಾಸ್ತೆ ವಾನರೇಶ್ವರ. ಕೂಡಲೇ ವಾಲಿ ಕಡೆ ಗಮನ ಹೋಯಿತು. ದುಃಖದಲ್ಲಿ ಕ್ರಮವಾಗಿ ಮಾತನಾಡಬೇಕು ಅಂತ ಎಲ್ಲುಂಟು? ಇದನ್ನು ನೋಡಿದವರು ಹೇಗೋ ಇದೆ ಅಂತಾರೆ. ಅಯ್ಯೋ ನೀವು ಅದನ್ನು ಗಮನಿಸದೆ ಹೋದ್ರೆ ಏನು ಮಾಡೋದು? ಮತ್ತೆ ಇಲ್ಲೊಂದು ಮಾತಿದೆ, ಕಿಮ್ಮಾಮೇವಂ ಪ್ರಲಪತೀಂ ಪ್ರಿಯಾಂ ತ್ವಂ ನಾಭಿಭಾಷತೆ. ಅಲ್ಲ, ಇಷ್ಟು ಹೇಳ್ತಾ ಇದ್ದೀನಿ, ಪ್ರಿಯಳಾದ ನನ್ನನ್ನು ಕುರಿತು ಮಾತನಾಡಬಾರ್ದಾ ಅಂತ. ಇದನ್ನ ಮಹಾ ಪ್ರಕಾಂಡ ಪಂಡಿತರೊಬ್ಬರು ಸುಗ್ರೀವನಿಗೆ ಅನ್ವಯಿಸಿಕೊಂಡು, ಸುಗ್ರೀವನಿಗೆ ತಾರೆ ಹೇಳ್ತಾ ಇದ್ದಾಳೆ ಅಂತ ಅಂದುಕೊಂಡು, ವಾಲಿಯ ಜೊತೆ ಮದುವೆ ಆಗಿರಬೇಕಾದ್ರೇನೆ ಸುಗ್ರೀವನ ಕಡೆಗೆ ಗಮನ ಇತ್ತು ಅಂತ ಹಾಗೆ ಅರ್ಥ ಮಾಡಿಬಿಟ್ಟಿದ್ದಾರೆ. ಅವರೇನು ಕಡಿಮೆಯವರು ಅಲ್ಲ, ಬಡದು ಓಟು ವಿದ್ವಾಂಸರು. ಇಮಾ ಪಶ್ಚವರ ಬಹ್ವ್ಯೋ ಭಾರ್ಯಾಸ್ತೆ ವಾನರೇಶ್ವರ. ನಾನೊಬ್ಬಳೇ ಅಲ್ಲ, ನಿನಗೆ ಪ್ರಿಯರಾದ ನೀನು ಎಲ್ಲೆಲ್ಲಿಂದ ಕರೆತಂದಿದ್ದಿ ಹೆಂಡತಿಯರು, ಇವರೆಲ್ಲರನ್ನ ನೋಡು, ನಾನೊಬ್ಬಳನ್ನ ನೋಡು ನಾನು ಹೇಳ್ತಾ ಇದ್ದೀನಾ? ನೋಡು ಇವ್ರನ್ನೆಲ್ಲ. ತಸ್ಯಾ ವಿಲಪಿತಂ ಶ್ರುತ್ವಾ ವಾನರ್ಯಾಸ್ತರ್ವತಶ್ಚತಾಃ ಪರಿಗೃಹ್ಯಾಂಗದಂ ದೀನಾ ದುಃಖಾರ್ಥ ಪ್ರತಿಚಕ್ರುಷು. ಅಲ್ಲಿ ತನಕ ಉಳಿದವರೆಲ್ಲ ಸುಮ್ಮನೆ ಇದ್ರು. ಯಾವಾಗ ಈ ರೀತಿ ಹೇಳಿದಳೋ ಎಲ್ಲರ ದುಃಖದ ಕಟ್ಟೆ ಒಡೆಯಿತು. ಕಿಮಂಗದಂ ಸಂಗದ ವೀರಬಾಹೋ ವಿಹಾಯ ಯಾತೋಸಿ ಚಿರಂ ಪ್ರವಾತಂ ನಯುಕ್ತಮೇವಂ ಗುಣತನ್ ನಿಕೃಷ್ಟಂ ವಿಹಾಯ ಪುತ್ರಂ ಪ್ರಿಯಚಾರುವೇಶಂ. ಬಾಹೋ ವೀರಬಾಹೋ, ವೀರಬಾಹುವೇ, ಅಂಗದನನ್ನು ಬಿಟ್ಟು ಎಲ್ಲಿಗೆ ಹೋಗ್ತಾ ಇದೆಯಪ್ಪ? ಹೋಗಬಾರದು. ಗುಣವಂತನಾದ ಮಗನನ್ನು ಬಿಟ್ಟು. ಕಿಮಪ್ರಿಯಂತೆ ಪ್ರಿಯಚಾರುವೇ ಚ ಮಯಾ ಕೃತಂ ನಾಥ ಸುತೆ ನವಾತೆ. ನಾನು ಮತ್ತೆ ಇವರೆಲ್ಲ ನಿನ್ನ ಹೆಂಡತಿಯರು ಕೇಳ್ತಾ ಇದ್ದಾರೆ, ನಾವೇನು ತಪ್ಪು ಮಾಡಿದ್ದೀವಿ ಅಂತ ನಮ್ಮನ್ನು ಬಿಟ್ಟು ಹೊರಟಿದ್ದಿ. ಸಹಾಂಗದಾಂ ಮಾಂ ಸವಿಹಾಯ ವೀರ ಯತ್ಪ್ರಸ್ಥಿತೋ ದೀರ್ಘಮಿತ ಪ್ರವಾತಂ ಯದ್ಯಪ್ರಿಯಂ ಕಿಂಚಿದ ಸಂಪ್ರಧಾರ್ಯ ಕೃತಂ ಮಯಾ ಸ್ಯಾತ್ ತವ ದೀರ್ಘಬಾಹೋ ಕ್ಷಮಸ್ವಮೇ ತದ್ಧರಿವಂ ಚ ನಾಥ ವ್ರಜಾಮಿ ಮೂರ್ಧ್ನಾ ತವ ವೀರಪಾದೌ. ಏನೋ ತಪ್ಪು ಮಾಡಿರ್ತೀನಿ, ಕ್ಷಮಿಸಿಬಿಡು, ನಿನ್ನ ಕಾಲಿಗೆ ಬೀಳ್ತೀನಿ, ಹೋಗಬೇಡ, ವಾಪಸ್ಸು ಬಂದು ಬಿಡು. ಹೀಗಾಗಿ ಕ್ಷಮಸ್ವಮೇ ತದ್ಧರಿವಂ ಚ ನಾಥ ವ್ರಜಾಮಿ ಮೂರ್ಧ್ನಾ ತವ ವೀರಪಾದೌ. ತಥಾ ತು ತಾರಾ ಕರುಣಂ ಮೃದಂತಿ ಭರ್ತುಸ್ಸಮೀಪೇತಃ ವಾನರೀಭಿಃ ವ್ಯವಸ್ಯತ ಪ್ರಾಯಮನಿಂದ್ಯವರ್ಣ ಉಪೋಪವೇಷ್ಟುಂ ಭುವಿ ಯತ್ರ ವಾಲಿ. ಈ ರೀತಿಯಾಗಿ ಅಳ್ತಾ 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 ಅವನೇನು ಮಾಡಿದ, ಅವಳು ಹತ್ತಿರದಲ್ಲಿಯೇ ಅಪ್ಪಿಕೊಂಡು ಮಲಗಿದಳು. ಹೀಗೆ ಕಿಷ್ಕಿಂಧಾ ಕಾಂಡದಲ್ಲಿ 20ನೇ ಸರ್ಗ. ತಥೋ ನಿಪತಿತಾಂ ತಾರಾಂ ಚ್ಯುತಾಂ ತಾರಾಮಿವಾಂಬರಾತ್ ಶನೈರಾಶ್ವಾಸಯಾಮಾಸ ಹನುಮಾನ್ ಹರಿಯೂಥಪಃ. ಅಷ್ಟು ಹೊತ್ತಿಗೆ ತಾರೆಯನ್ನ ಹನುಮಂತ ಸಮಾಧಾನ ಮಾಡಿದ ಅಂತ ಇಲ್ಲುಂಟು.
ಆದರೆ ಈ ಪಾಠದ ಬಗ್ಗೆ ನಮಗೆ ಒಂದು ಡೌಟ್ ಇದೆ. ಕಾರಣ ಏನು ಅಂದರೆ, ನಾರಾಯಣ ಪಂಡಿತಾಚಾರ್ಯರು ಕಶ್ಚಿದ್ ವಾನರ ವೃದ್ಧಸ್ತು ಸಮಾಶ್ವಾಸಯ ದಂಗದಾಮನ್ ಬರೆದಿದ್ದಾರೆ. ಯಾರೋ ಒಬ್ಬ ವಾನರ ವೃದ್ಧ, ಅಂತಃಪುರ ಚರೋ ವೃದ್ಧ. ಅವಾಗೆಲ್ಲ ಅಂತಃಪುರದಲ್ಲಿ ಬಹಳ ವೃದ್ಧರಾದ ಆಚಾರ್ಯರನ್ನು ಇಡ್ತಾ ಇದ್ರು. ನಾಟ್ಯಶಾಸ್ತ್ರ, ಕಾಮಶಾಸ್ತ್ರಗಳನ್ನು ಪಾಠ ಮಾಡಿ ಸಚ್ಚಾಸ್ತ್ರಗಳನ್ನು ಉಪದೇಶ ಮಾಡಲಿಕ್ಕೆ ವೃದ್ಧರನ್ನು ಇಡ್ತಾ ಇದ್ರು. ಯುವಕರನ್ನು ಇಟ್ಟರೆ ಸರಿ ಹೋಗಲ್ಲ ಅಂತಃಪುರದಲ್ಲಿ. ಅದರಿಂದಾಗಿ ವೃದ್ಧರನ್ನು ಇಡ್ತಾ ಇದ್ರು. ಆ ವೃದ್ಧರಲ್ಲಿ ಒಬ್ಬ ಅಂತ ಪಂಡಿತಾಚಾರ್ಯರು ಹೇಳ್ತಾರೆ. ಇಲ್ಲಿ ಹನುಮಾನ್ ಹರಿಯೂಥಪಃ ಅಂತ ಇದೆ. ಪ್ರಾಯ ಹನುಮಂತ ಅಲ್ಲ, ಹನುಮಂತ ಹೇಳಿಲ್ಲ, ಅದು ಯಾರೋ ಒಬ್ಬ ವಾನರ ವೃದ್ಧ. ಅವನು ಹೇಳ್ತಾನೆ, ಗುಣದೋಷ ಕೃತಂ ಜಂತು ಸ್ವಕರ್ಮ ಫಲಹೇತುಕಂ ಅವ್ಯಗ್ರಸ್ತದವಾಪ್ನೋತಿ ಸರ್ವಂ ಪ್ರೇತ್ಯ ಶುಭಾಶುಭಂ. ನೋಡುತ್ತಾರೆ, ಜೀವನದಲ್ಲಿ ಏನು ಗುಣ ಇದೆ ಆ ಗುಣಕ್ಕೆ ತಕ್ಕ ಫಲವನ್ನು ಪಡೀತಾನೆ ಸತ್ತ ಮೇಲೆ. ದೋಷ ಏನಿದೆ ಆ ದೋಷಕ್ಕೆ ತಕ್ಕ ಫಲವನ್ನು ಪಡಿತಾನೆ ಸತ್ತ ಮೇಲೆ. ಅವ್ಯಗ್ರಸ್ತದವಾಪ್ನೋತಿ, ಸತ್ತವನಿಗೆ ವ್ಯಗ್ರತೆ ಇರಲ್ಲ, ಸುತ್ತಲಿದ್ದವರಿಗೆ ಏನು ದುಃಖ. ಶೋಚ್ಯ ಶೋಚಸಿಕಂ ಶೋಚ್ಯಂ ದೀನಂ ದೀನಾನುಕಂಪತೆ ಕಶ್ಚ ಕಸ್ಯಾನು ಶೋಚ್ಯೋಸ್ತಿ ದೇಹೇಸ್ಮಿನ್ ಬುದ್ಬುದೋಪಮೇ. ಅಲ್ಲಮ್ಮ, ಯಾರನ್ನು ಕುರಿತಳ್ತಾ ಇದ್ದೀ? ವಾಲಿಯನ್ನ ಕುರಿತು ಅಳುವ ಅವಶ್ಯಕತೆ ಇಲ್ಲ. ವಾಲಿ ದೀನನೇ, ವಾಲಿ ಶೋಚ್ಯನೇ. ಶೋಚ್ಯ ಅಂದರೆ ಪಿಟಿಯಬಲ್. ವಾಲಿ ಶೋಚ್ಯನೇ. ಯಾರನ್ನ ಕುರಿತು ಯಾರು ಶೋಕಿಸುವುದು? ಹೋದವನನ್ನ ಕುರಿತು ಶೋಕಿಸಬೇಡ. ಅಂಗದಸ್ತು ಕುಮಾರೋಯಂ ದ್ರಷ್ಟವ್ಯೋ ಜೀವಪುತ್ರಯ ಆಯತ್ಯಾಂಚ ವಿಧೇಯಾನಿ ಸಮರ್ಥಾನ್ಯಸ್ಯ ಚಿಂತಯ. ಅಪ್ಪ ಗಂಡ ಹೋದ, ಮಗನನ್ನು ನೋಡ್ಕೊಳ್ಬೇಕಾದದ್ದು ನಿನ್ನ ಕರ್ತವ್ಯ. ಅಂಗದಸ್ತು ಕುಮಾರೋಯಂ ದ್ರಷ್ಟವ್ಯೋ ಜೀವಪುತ್ರಯ. ಮುಂದೆ ಬರುವಾಗ ಏನೇನು ಮಾಡಬೇಕು, ಆಯತ್ಯಾಂಚ ವಿಧೇಯಾನಿ, ಅದ್ರ ಬಗ್ಗೆ ಯೋಚನೆ ಮಾಡು. ಜಾನಾಸಿ ಅನಿಯತಾಮೇವಂ ಭೂತಾನಾಮಾಗತಿಂ ಗತಿಂ ತಸ್ಮಾತ್ ಶುಭಂ ಹಿ ಕರ್ತವ್ಯಂ ಪಂಡಿತೇನೇಹ ಲೌಕಿಕಂ. ಜೀವರ ಗತಿ ಹೀಗೆ ಆಗತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಅದು ನಿನಗೂ ಗೊತ್ತಿದೆ. ಅದರಿಂದ ಬದುಕಿದ್ದಾಗ ಶುಭವನ್ನು ಉಂಟು ಮಾಡಬೇಕು. ಯಸ್ಮಿನ್ ಹರಿತ ಹಸ್ತ್ರಾಣಿ ಶತಾನಿ ನಿಯುತಾನಿ ಚ ವರ್ತಯಂತಿ ಕೃತಾಶಾನಿ ಸೋಯಂ ದಿಷ್ಟಾಂತಮಾಗತಃ. ಯಾರ ಕೈಯ ಕೆಳಗಡೆ ಲಕ್ಷಾಂತರ ಮಂದಿ ಕಪಿಗಳು ಇದ್ದರೋ ಅಂತಹ ದೊರೆ ವಾಲಿ ಇವತ್ತು ಕಣ್ಮರೆಯಾಗಿದ್ದಾನೆ. ಯದಯಂ ನ್ಯಾಯ ಹೃಷ್ಟಾರ್ಥಃ ಸಾಮದಾನ ಕ್ಷಮಾಪರಃ ಗತೋ ಧರ್ಮಜಿತಾಂ ಭೂಮಿಂ ನೈನಂ ಶೋಚಿತುಮರ್ಹಸಿ. ಅವನು ಯುದ್ಧ ಮಾಡಬೇಕಾದಂತೆ ಮಾಡಿದ್ದಾನೆ, ಯುದ್ಧದಲ್ಲಿ ಅಭಿಮುಖನಾಗಿ ಸತ್ತಿದ್ದಾನೆ. ಸರ್ವೇ ಚ ಹರಿಚಾರ್ದೂಲಾಃ ಪುತ್ರಶ್ಚಾಯಂ ತವಾಂಗದಃ ಹರಿ ಋಕ್ಷಪತಿರಾಜ್ಯಂಚ ತ್ವತ್ಸನಾಥಮನಿಂದಿತೇ. ಇದಾದ ಮೇಲೆ ನೀನೇ ಆಳ್ಬೇಕಾದೋಳು. ಸುಗ್ರೀವ ಅಂತ ಅನ್ಕೋಬೇಡ, ಸುಗ್ರೀವನಿಗೆ ತಲೆ ಓಡಲ್ಲ. ಸುಗ್ರೀವನ ಹಿಂದೆ ರಾಜ್ಯ ಆಳ್ಬೇಕಾದವಳೇ ನೀನು. ಇಡೀ ದೊಡ್ಡ ಕಪಿರಾಜ್ಯ ಏನಿದೆ, ಕಪಿರಾಜ್ಯ ನಿನ್ನ ಬುದ್ಧಿ ಸಾಮರ್ಥ್ಯದ ಮೇಲೆ ನಿಂತಿದೆ. ಅದರಿಂದಾಗಿ ವಾಲಿ ಜೊತೆಗೆ ಸಹಗಮನ ಮಾಡಿಬಿಡ್ತೀನಿ, ಇದೆಲ್ಲ ದುಡುಕಿನ ನಿರ್ಧಾರ.
ತಾವುಭೌ ಚೋಕ ಸಂತಪ್ತೌ ಶನೈ ಪ್ರೇರಯ ಭಾಮಿನಿ ತ್ವಯಾ ಪರಿಗೃಹೀತೋಯಂ ಅಂಗದಶ್ಚಾಸ್ತು ಮೇದಿನೀಂ. ತಾವಿಮೌ ಚೋಕ ಸಂತಪ್ತೌ. ಇನ್ಫ್ಯಾಕ್ಟ್ ಸುಗ್ರೀವನಿಗೂ ನೀನೇ ಸಮಾಧಾನ ಮಾಡಬೇಕು. ಶನೈ ಪ್ರೇರಯ ಭಾಮಿನಿ, ನೀನೇ ಹತ್ತು ಬಿಟ್ರೆ ಅವನು ಇನ್ನೇನು ಅಳಬೇಡ. ಸುಗ್ರೀವನನ್ನು ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ನಿನಗೆ. ನೋಡಿ, ವಾಲ್ಮೀಕಿಗಳ ಆ ಪಾತ್ರದ ದೃಷ್ಟಿ. ತಾರೆಯಂತಹ ನೀತಿವಂತೆ. ನೀತಿ ಅಂದರೆ ಸ್ಟ್ರಾಟಜಿ. ನೀತಿ ಅಂತಂದರೆ ಎಥಿಕ್ಸ್ ಅಂತ ಅರ್ಥ ಅಲ್ಲ ಇಲ್ಲಿ. ಸ್ಟ್ರಾಟಜಿ. ತಾರೆಯಂತಹ ಸಮಾಧಾನಳಾದ, ಇವತ್ತಿನ ಪರಿಭಾಷೆಯಲ್ಲಿ ಕೇಪಬಲ್ ಆದ ಒಂದು ಹೆಣ್ಣಿನ ಚಿತ್ರಣವನ್ನು ಹೇಗೆ ಕಟ್ಟಿಕೊಡ್ತಾರೆ. ರಾಮ ಇದ್ದ, ಲಕ್ಷ್ಮಣ ಇದ್ದ ಅಂತ ಹೇಳಿ ಅವಳು ರಣಭೂಮಿಗೆ ಬರಲಿಲ್ಲ, ಇಲ್ಲಾಂದ್ರೆ ಅಲ್ಲೂ ಬರ್ತಾ ಇದ್ಲು ಸುಗ್ರೀವನಿಗೆ ಮೆಂಟರ್ ಆಗಿ. ಸುಗ್ರೀವನ ಮೆಂಟರೇ ತಾರೆ. ಅವನು ಅದನ್ನು ಹೇಳ್ತಾನೆ ಮುಂದೆ. ವಾಲಿ ಇನ್ನೂ ಸತ್ತಿಲ್ಲ. ವಾಲಿ ಆಯಾಸದಿಂದ ಕಣ್ಮುಚ್ಚಿದ್ದಾನೆ, ಇನ್ನೂ ಅವನು ಕಣ್ ತೆಗಿಲಿಕ್ಕಿದೆ. ಒಂದು ರೀತಿ ವಾಲಿಯದ್ದು ಆ ನೊಬೆಲ್ ಹಾಗೆ. ನೊಬೆಲ್ ಬದುಕಿದ್ದಾಗಲೇನೆ ಅವನ ಮರಣ ವಾರ್ತೆಯನ್ನು ಅವನೇ ಓದಿದ್ದಂತೆ. ಆಲ್ಫ್ರೆಡ್ ನೊಬೆಲ್. ಅದರಲ್ಲಿ ಮರ್ಚೆಂಟ್ ಆಫ್ ಡೆತ್ ಅಂತ ಹೇಳಿ ಇತ್ತು. ಹಾಗೆ ವಾಲಿಯೂ ಕೂಡ ತನ್ನ ಸಾವಿನ ನಂತರ ಏನೆಲ್ಲ ಆಗಬಹುದು, ಆಯಾಸದಿಂದ ಕಣ್ಮುಚ್ಚಿದ್ದಾಗ ಎಲ್ಲ ಕೇಳಿಸ್ಕೊಂಡಿದ್ದಾನೆ. ಇದೆಲ್ಲ ಶ್ಲೋಕದಲ್ಲಿ ಅನುಭವಿಸಬೇಕಾದದ್ದು ನಾವು. ಕಥೆಯ ಔಟ್ಲೈನ್ ಅಲ್ಲಿ ಗೊತ್ತಾಗಲ್ಲ ಇವೆಲ್ಲ. ಬಾಣ ಚುಚ್ಚಿ ಬಿದ್ದಿದ್ದಾನೆ, ಅವನಿನ್ನು ಬದುಕಿದ್ದಾನೆ. ಅವಳು ಅಳ್ತಾ ಇದ್ದಾಳೆ, ಇನ್ನೊಬ್ಬ ಸಮಾಧಾನ ಮಾಡ್ತಾ ಇದ್ದಾಳೆ. ಅದು ಎರಡನ್ನೂ ಇವನೇ ಕೇಳಿಸ್ಕೊತಾ ಇದ್ದಾನೆ. ಅಂಗದ ಸಾ ತಸ್ಯ ವಚನಂ ಶ್ರುತ್ವಾ ಭರ್ತೃವ್ಯತನ ಪೀಡಿತ ಸಂಸ್ಕಾರ್ಯೋ ಹರಿರಾಜಸ್ತು ತ್ವಯಾ ಪರಿಗೃಹೀತೋಯಮಂಗದಶ್ಚಾಸ್ತು ಮೇದಿನೀಂ ಸಂತತಿಶ್ಚ ಯಥಾ ದೃಷ್ಟ ಕೃತ್ಯಂ ಯಚ್ಚಾಪಿ ಸಾಂಪ್ರತಂ ರಾಜ್ಞಸ್ತತ್ಕ್ರಿಯತಾಂ ಸರ್ವಮೇಷ ಕಾಲಸ್ಯ ನಿಶ್ಚಯಃ. ಹೇಳೋ, ಸತ್ತ ವಾಲಿಯ ಅಂತ್ಯಕ್ರಿಯೆಯನ್ನು ಮಾಡು. ಸಂಸ್ಕಾರ್ಯೋ ಹರಿರಾಜಸ್ತು. ವಾಲಿಗೆ ಸಂಸ್ಕಾರವನ್ನು ಮಾಡಬೇಕು. ಅಂಗದಶ್ಚಾಭಿಷಿಚ್ಯತಾಂ. ಅಂಗದನಿಗೆ ಅಭಿಷೇಕ ಮಾಡಬೇಕು. ಸಿಂಹಾಸನ ಗತಂ ಪುತ್ರಂ ಪಶ್ಯಂತಿ ಶಾಂತಿಮೇಷ್ಯಸಿ. ನೀನು ಎಲ್ಲಿ ತನಕ ಬದುಕಿರಬೇಕು ಅಂದರೆ ನಿನ್ನ ಮಗ ಸಿಂಹಾಸನದಲ್ಲಿ ಕುಳಿತು ಪ್ರಜೆಗಳನ್ನು ಆಳುವುದನ್ನು ನೋಡಿರೋ ತನಕ ಬದುಕಬೇಕು. ಅಂಗದ ಸಾತಸ್ಯ ವಚನಂ ಶ್ರುತ್ವಾ ಭರ್ತೃವ್ಯಸನ ಪೀಡಿತ ಅಬ್ರವೀದುತ್ತರಂ ವಾಕ್ಯಂ ಕಪಿವೃದ್ಧಮವಸ್ಥಿತಂ. ಇಲ್ಲೇ ಹನುಮಂತಮವಸ್ಥಿತಂ ಅಂತ ಇದೆ. ನಾನು ಪಾಠ ವ್ಯತ್ಯಾಸ ಮಾಡಿಕೊಂಡು ಕಪಿವೃದ್ಧಮವಸ್ಥಿತಂ ಅಂತ, ಯಾಕೆಂದರೆ ಪಂಡಿತಾಚಾರ್ಯ ಹೇಳಿದಾರಲ್ಲ ಅದಕ್ಕೆ. ಅಂಗದ ಪ್ರತಿರೂಪಾಣಾಂ ಪುತ್ರಾಣಾಮೇಕತಶ್ಶತಂ ಹತಸ್ಯಾಪ್ಯಸ್ಯ ವೀರಸ್ಯ ಗಾತ್ರ ಸಂಶ್ಲೇಷಣಂ ವರಂ. ಅವಳು ಹೇಳಿದಳಂತೆ, 100 ಜನ ಮಕ್ಕಳು ಒಂದು ಕಡೆ ಅಂತ ಇದ್ರೆ ಗಂಡ ಒಂದು ಕಡೆ, 100 ಜನ ಮಕ್ಕಳು ಶ್ರೇಷ್ಠರೋ ಗಂಡ ಮಿಗಿಲೋ ಅಂತಂದ್ರೆ ಮಕ್ಕಳಿಗಿಂತ ಗಂಡನೇ ಮಿಗಿಲು. ನ ಚಾಹಂ ಹರಿರಾಜ್ಯಸ್ಯ ಪ್ರಭವಾಮ್ಯಂಗದಸ್ಯ ವಾ ಪಿತೃವ್ಯಸ್ತಸ್ಯ ಸುಗ್ರೀವಃ ಸರ್ವಕಾರ್ಯೇಶ್ವನಂತರಃ. ನಾನು ಕಪಿರಾಜ್ಯ ಆಳೋದಿಲ್ಲ, ಅಂಗದ ಆಳೋದಿಲ್ಲ. ಇದು ಸುಗ್ರೀವನ ಸೊತ್ತು. ತಾರೆ ಹೇಳಿದ್ದು. ನಶ್ಚೇಷ ಬುದ್ಧಿರಾಸ್ಥೇಯ ಕಪಿವೃದ್ಧಾಂಗದಂ ಪ್ರತಿ ಪಿತಾ ಹಿ ಬಂಧುಕ್ ಪುತ್ರಸ್ಯ ನ ಮಾತಾ ಹರಿಸತ್ತಮ. ಓ ಕಪಿವೃದ್ಧನೇ, ತಾಯಿಯ ಆಸರೆಯಲ್ಲಿ ಯಾರು ತಾನೇ ರಾಜ್ಯ ಆಳ್ತಾರೆ?
ತಂದೆಯ ಆಸರೆಯಲ್ಲಿ ಆಳುವುದು. ಮಕ್ಕಳಿಗೆ ತಂದೆಯೇ ಪ್ರಧಾನನೇ ವಿನಃ ತಾಯಿ ಅಲ್ಲ. ಹಾಗೇನಿಲ್ಲ, ಇವಳದು ಮಾಡ್ತಾಳೆ, ದುಃಖದಲ್ಲಿ ಹೇಳ್ತಾಳೆ. ನಹಿ ಮಮ ಹರಿರಾಜ ಸಂಶ್ರಯಾತ್ ಕ್ಷಮತರಮಸ್ತಿ ಪರತ್ರ ಚೇಹವ ಅಭಿಮುಖ ಹತವೀರಚೇವಿತಂ ಶಯನಮಿದಂ ಮಮ ಸೇವಿತಂ ಕ್ಷಮಂ. ನಾನು ವಾಲಿಯನ್ನು ಬಿಟ್ಟು ಬೇರೆ ಕಡೆ ಜರುಗುವುದಿಲ್ಲ. ನಾನು ಇವನ ಜೊತೆಗೆ ಸಾಯುವವಳು ಅಂತ ಹೇಳಿದಳು ಅನ್ನುವಲ್ಲಿಗೆ 21 ಸರ್ಗ ಆಗಿದೆ. 22ನೇ ಸರ್ಗದಲ್ಲಿ ವಾಲಿ ಕಣ್ತೆರೆದು ಹೇಳುತ್ತಾನೆ. ಅದನ್ನು ಮುಂದಿನ ಶನಿವಾರ ನೋಡುವ. ನಾಳೆ ದೀರ್ಘಕಾಲದ ನಂತರ ರಾಜಧರ್ಮ ಪರ್ವ. ಭೂಷಣ ಕಾವ್ಯ ಸಂಖ್ಯಾ ಚಮತ್ಕಾರ 21ನೇ ಸರ್ಗ 21ನೇ ತಾರೀಕಿನಲ್ಲಿ ಮುಗಿದಿದೆ ಅಂತ. ಕೃಷ್ಣ ಅರ್ಪಣ.